ಮತಿಪೂರ್ವಂ ಯೋ ವೇ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮಃ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಂ ಅಹಂ ಪ್ರಪದ್ಯೆ. ಯಾವ ಈ ನಾಡಿನ ಪ್ರಪ್ರಥಮ ದಿಗಂಬರಾವಸ್ಥೆಯನ್ನು ಪಡೆದಿರತಕ್ಕಂಥ ಸದ್ಗುರು ಮಾಣಿಕನಾಥ ದಿಗಂಬರ ಮಹಾರಾಜರಿಗೆ ನಮಸ್ಕರಿಸಿ, ಶಿವಸ್ವರೂಪಿಗಳೇ, ಸಜ್ಜನ ಮಹಾಶಯರೇ, ಚಿತ್ರೀಕರಣ ತಂಡದ ಕಲಾವಿದರೇ, ಯಾವತ್ತೂ ಭಕ್ತಾದಿಗಳೇ, ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಯಾವುದು ಅಂತ ವಿಶ್ವದ ಮೂಲೆ ಮೂಲೆಯಲ್ಲಿ ಕೇಳಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ನಮ್ಮ ಭಾರತ ಖಂಡ ಅಥವಾ ಭಾರತ ದೇಶ ಅಂತಕ್ಕಂಥದ್ದು. ಈ ಭಾರತ ದೇಶ ಈ ಸನಾತನ ಧರ್ಮದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ದೇಶ ಇದೊಂದೇ ದೇಶ. ನಮ್ಮ ಭಾರತ ದೇಶದಲ್ಲಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ದೇಶ ಯಾವುದು ಅಂತಂದು ಕೇಳಿದರೆ ಸದ್ಗುರು ಪರಂಪರೆ. ಆ ಸದ್ಗುರು ಪರಂಪರೆ ಅಂತಕ್ಕಂಥದ್ದನ್ನ ವಿಶ್ವದಲ್ಲಿ ಎಲ್ಲ ವಿಜ್ಞಾನಿಗಳು ಸಹಿತ ಇಲ್ಲಿ ಬಂದು ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶ ವಿಶ್ವದಲ್ಲಿಯೇ ದೇವರ ಮನೆ. ಅದು ದೇವರನ್ನು ಸಾಕ್ಷಾತ್ಕಾರವಾಗಿ ಮಾಡಿಕೊಳ್ಬೇಕಾದ್ರೆ, ಅನುಸಂಧಾನ ರೂಪದಲ್ಲಿ ನಾವು ಪ್ರಕಟ ಮಾಡಿಕೊಳ್ಬೇಕಾದ್ರೆ ಭಾರತ ದೇಶಕ್ಕೆ ಹೋಗಬೇಕು. ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಸತ್ಪುರುಷರು, ಶರಣರು, ಸಾಧುಗಳು ಇದ್ದು ನಮ್ಮನ್ನ ಭಗವಂತನ ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರಂತಕ್ಕಂಥ ರೀತಿಯಿಂದ ಆತನ ಬರೆದಿಟ್ಟಿದ್ದಾನೆ. ಅಂದ್ರೆ ನಮ್ಮ ಭಾರತ ದೇಶ ಕೇವಲ ಪಶು ಪಕ್ಷಿಗಳಂತೆ ಬಾಳತಕ್ಕಂಥ ದೇಶ ಇದಲ್ಲ. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ನೋಡ್ತಕ್ಕಂಥ ಮೋಕ್ಷಾಪೇಕ್ಷಿಗಳ ದೇಶ ಅಂದ್ರೆ ನಮ್ಮ ಭಾರತ ಖಂಡ. ಧರ್ಮ ಅಂತಕ್ಕಂಥದ್ದು ಒಂದು ಜಾತಿ, ಮತ, ಪಂಥಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡ್ತಕ್ಕಂಥ, ಮನುಷ್ಯನನ್ನು ಮನುಷ್ಯತ್ವ ಕೊಟ್ಟು ಕಾಪಾಡ್ತಕ್ಕಂಥದ್ದು ಯಾವುದೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ನಾವಂತೀವಿ ಕಲಿಯುಗದಾಗ ಧರ್ಮನೇ ಇಲ್ಲ, ಧರ್ಮ ನಷ್ಟಾಗಿ ಹೋಗ್ತವ, ಪಾಪಿಗಳು ಜಾಸ್ತಿ ಆಗ್ತಾರೆ, ಇದರಲ್ಲಿ ಪುಣ್ಯ ಕಾರ್ಯಕ್ರಮಗಳು, ಯಜ್ಞಯಾಗಾದಿಗಳು ಯಾವೂ ನಡೆಯುವಂತಿಲ್ಲ, ಕಲಿಪುರುಷ ಎಲ್ಲವನ್ನೂ ನಾಶ ಮಾಡ್ತಾನೆ, ಮನುಷ್ಯತ್ವ ಕೂಡ ಮಾನವನಲ್ಲಿ ಹೋಗಿ ಪಶುಗಳಂತೆ ಪ್ರವೃತ್ತರಾಗ್ತಾರೆ ಅಂತಕ್ಕಂಥದ್ದು ನಾವು ಕೇಳ್ತೀವಿ. ಆದರೆ ಕಬೀರದಾಸರ ದೃಷ್ಟಿಯಲ್ಲಿ ಕಲಿಯುಗದಂತಹ ಯುಗ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕಲಿಯುಗದಂಥ ಯುಗ ನಿಮಗೆ ಎಂದೆಂದೂ ಸಿಗೋದಿಲ್ಲ, ಯಾವ ಜನ್ಮಕ್ಕೂ ಸಿಗೋದಿಲ್ಲ. ಯಾಕಂತಂದ್ರೆ ಆವಾಗ ಅವತಾರದಲ್ಲಿ ಸ್ವತಃ ಪರಮಾತ್ಮನೇ ಅವತಾರ ಮಾಡ್ತದ್ದ. ಆದರೆ ಕಲಿಯುಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಹಿತ ಶಿವ, ಆ ಭಗವಂತ ನರ ರೂಪದಲ್ಲಿ ಅಂದ್ರೆ ಗುರುಗಳ ರೂಪದಲ್ಲಿ ಸಾಧು ಸತ್ಪುರುಷರು ತಿರುಗಾಡಿ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಾನಪ್ಪ. ಅದಕ್ಕೆ ಕಲಿಯುಗ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಯಾರಂತಂದ್ರೆ ಮಾಣಿಕನಾಥ್ ದಿಗಂಬರನಾಥ್ ಮಹಾರಾಜರ ಶಿಷ್ಯರು ಕೇವಲ ಗೃಹಸ್ಥರಾಗಿದ್ದರು. ಹಣಕುಣಿಯಲ್ಲಿ ತನ್ನಂತೆ ತನ್ನ ಸೇವೆಯನ್ನು ಮಾಡಿಸಿಕೊಂಡು ತನ್ನಂತೆ ಮಾಡಿಸಿಕೊಂಡವರು ಯಾರು ಅಂತಂದ್ರೆ ಮಾಣಿಕನಾಥ್ ದಿಗಂಬರನಾಥ ಮಹಾರಾಜರು ಶಂಕರಲಿಂಗ ಮಹಾರಾಜರಿಗೆ ತನ್ನಂತೆ ಮಾಡಿಕೊಂಡು ತನ್ನಂತೆ ದಿಗಂಬರನಾಗಿ ಮಾಡಿಕೊಂಡ್ರವರು. ಈ ಶತಮಾನದಲ್ಲಿ ದಿಗಂಬರಾವಸ್ಥೆನ ಪಡೆದಿರ್ತಕ್ಕಂತಹ ಸಾಧುಗಳಂದ್ರೆ ಈ ಪ್ರದೇಶದ ಗುಲ್ಬರ್ಗಾ ಜಿಲ್ಲೆಯ ಯಾವ ಉತ್ತರಕ್ಕಿರ್ತಕ್ಕಂಥ ಈ ನಾಡಿನಲ್ಲಿ ಯಾವ ಮಾಣಿಕ ದಿಗಂಬರನಾಥ ಮಹಾರಾಜರು ಮೊದಲನೇ ದಿಗಂಬರಾವಸ್ಥೆ ಪಡೆದಿರ್ತಕ್ಕಂಥ ಮಹಾಸಾಧು ಸತ್ಪುರುಷರು. ಈ ನಾಡಿನ ಇತಿಹಾಸದ ಜೊತೆಗೆ ಸದ್ಗುರು ಮಹಾರಾಜರ ದಿಗಂಬರ ಮಾಣಿಕನಾಥ ಮಹಾರಾಜರ ಚಿತ್ರೀಕರಣವನ್ನು ಮಾಡಿ ಅದರೊಳಗೆ ನಮ್ಮ ಸದ್ಗುರು ದಿಗಂಬರ ಶಂಕರಲಿಂಗ ಮಹಾರಾಜರನಿಂದ ಹಿಡ್ಕೊಂಡು ಮೂರನೇವರಾಗಿರ್ತಕ್ಕಂಥ ನಮ್ಮ ಶರಣ ಶಂಕರಲಿಂಗ ಮಹಾರಾಜರವರೆಗೆ ಚಿತ್ರೀಕರಣವನ್ನು ಮಾಡಿ ಅವರು ಮಾಡಿರ್ತಕ್ಕಂಥ ಲೀಲೆಗಳನ್ನು ಜನಮಾಧ್ಯಮದಲ್ಲಿ ಇಡಬೇಕಂತಕ್ಕಂಥ ರೀತಿಯಿಂದ ಉಮೇಶ್ ಅವರು ದೊಡ್ಡ ಸಾಹಸ ಪ್ರಯತ್ನ ಮಾಡಿರ್ತಾರೆ. ಎಲ್ಲ ತಂಡದವರು ಕಲಾವಿದರು ಮಾಡಿರ್ತಾರೆ ಅಂಥ ಪ್ರಯತ್ನ. ಆ ಪ್ರಯತ್ನವನ್ನು ಮಾಡ್ತಕ್ಕಂಥ ತಂಡದವರಿಗೂ ಸಹಿತ ಆ ಸದ್ಗುರು ದಿಗಂಬರನಾಥ ಮಹಾರಾಜರು, ಮಾಣಿಕನಾಥ ದಿಗಂಬರನಾಥ ಮಹಾರಾಜರು ಆಯುರಾರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಜನಮಾಧ್ಯಮದ ಮುಂದೆ ಈ ಚಿತ್ರೀಕರಣವನ್ನು ಮಾಡಿ ಆ ಸದ್ಗುರುವಿನ ಚರಿತ್ರೆ ಜ್ಯೋತಿಯಂತೆ ಜಗತ್ತಿಗೆಲ್ಲ ಬೆಳಗಲಿ ಅಂತಕ್ಕಂಥ ರೀತಿಯಿಂದ ಎಲ್ಲರಿಗೂ ಹಾರೈಸಿ ಈ ತಂಡದವರು ಬೆಂಗಳೂರಿನಿಂದ ಬಂದಿರತಕ್ಕಂಥ ತಂಡದವರಿಗೂ ನಮ್ಮ ಯಾವ ಶರಣಶಂಕರಲಿಂಗ ಮಹಾರಾಜರಿಗೂ ಸಹಿತ ಅನೇಕ ಪವಾಡಗಳು ಅವರಂತೆ ಇವರು ಮಾಡಲಿ ಅಂತಕ್ಕಂಥ ರೀತಿಯಿಂದ ಎಲ್ಲರ ಇಡೀ ಕರ್ನಾಟಕದ ಜನತೆ ಮುಂದೆ ದಿಗಂಬರರ
ಅವಸ್ಥೆಗಳನ್ನು ಮಾಡ್ತಕ್ಕಂಥ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಆ ಚಿತ್ರೀಕರಣದಲ್ಲಿ ಸದ್ಗುರು ದಿಗಂಬರ ಮಾಣಿಕನಾಥ ಮಹಾರಾಜರ ಪಾತ್ರವನ್ನು ನಮ್ಮ ಕಾರಂತವರು ಮತ್ತು ಸದ್ಗುರು ಶಂಕರಲಿಂಗ ಮಹಾರಾಜರ ಪಾತ್ರವನ್ನು ಬಿರಾದಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ಇವರ ದೇಹದಲ್ಲಿ ಪ್ರವೇಶ ಮಾಡಿ ತಮ್ಮಂತೆ ಮಾಡಿಕೊಂಡು ಆ ತನ್ನ ಅವಸ್ಥೆಗಳೇನಿದ್ದವು, ಅತೀಂದ್ರಿಯ ಜ್ಞಾನ, ವಿಲ್ ಪವರ್ ಏನಿತ್ತು, ಆ ಪವರ್ನಂಥ ಒಂದು ಅಂಶ ಮಾತ್ರ ಗುಣಗಳು ಸಹಿತ ಇವರಲ್ಲಿ ಬರಲಿ, ಇವರು ಜಗತ್ತಿಗೆ ಪ್ರಸಿದ್ಧರಾಗಲಿ, ಆ ಪಾತ್ರವನ್ನು ವಹಿಸಿಕೊಂಡು ಆ ಪಾತ್ರದಲ್ಲಿ ತಲ್ಲೀನರಾಗಿ ಇದನ್ನು ಈ ಗುರುಪಾದಕ್ಕೆ ಅರ್ಪಣೆ ಮಾಡಲಿ ಅಂತಕ್ಕಂಥ ರೀತಿಯಿಂದ ಎಲ್ಲ ತಂಡದವರಿಗೂ ಸಹಿತ ಶುಭಾಶೀರ್ವಾದವನ್ನು ಕೋರಿ ನಮ್ಮ ಆಶೀರ್ವಚನವನ್ನು ಮುಗಿಸ್ತಾ ಇದ್ದೇವೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ತ್ರಿಲೋಕ ಸೂತ್ರಧಾರ, ತ್ರಿನೇತ್ರಧಾರಿ, ತ್ರಿಶೂಲವನ್ನೇ ಕೈಯಲ್ಲಿ ಹಿಡಿದು ಭೂಮಂಡಲದ ಸರ್ವಾತ್ಮಗಳಿಗೆ ಸರ್ವೇಶನಾಗಿರುವ ಈ ಪರಮೇಶ್ವರ ತನ್ನ ಅರ್ಧಾಂಗಿ ಯೋಚನೆ ಮಾಡುತ್ತಿರುವ ವಿಷಯ
ಏನೆಂಬುದು ತಿಳಿಯಬಹುದೇ ದೇವಿ? ಸರ್ವಾತ್ಮಗಳಿಗೆ ಅಂತರಾತ್ಮರಾಗಿರುವ ತಮಗೆ ನನ್ನ ಅಂತರಂಗದ ಯೋಚನೆಯನ್ನು ಬಿಡಿಸಿ ಹೇಳಬೇಕೇ ಮಹಾಪ್ರಭು? ಹೌದು. ನೀವೇ ಸೃಷ್ಟಿಸಿರುವ ಮಾನವ ಸಂಕುಲದ ಬಗ್ಗೆ ಯೋಚಿಸುತ್ತಿರುವೆ ಮಹಾಪ್ರಭು. ನೀನೇ ಹೇಳಿದ ಹಾಗೆ ಭೂಮಂಡಲದಲ್ಲಿ ಜೀವಿತವಿರುವ ಯಾವುದೇ ಪ್ರಾಣಿಗೂ ಇಲ್ಲದ ವಾಕ್ಚಾತುರ್ಯವನ್ನು ಮಾನವನಿಗೆ ಕೊಟ್ಟ ಮೇಲೂ ನಿನಗೆ ಅಸಮಾಧಾನವೇ? ಅದಲ್ಲ ಮಹಾಪ್ರಭು, ಮಾನವನಿಗೆ ನೀವು ಕೊಟ್ಟ ಆಯುಷ್ಯು 14 ವಸಂತ ಕಾಲಗಳಷ್ಟೇ. ಆದರೆ ಆ ಲೋಭಜೀವಿ ಇತರೆ ಪ್ರಾಣಿಗಳಾದ ಕತ್ತೆ, ನಾಯಿ, ಗಿಡುಗ ಮುಂತಾದ ಪ್ರಾಣಿಗಳ ದಶಮಾನಗಳನ್ನ ತಾನೇ ಸ್ವೀಕರಿಸಿ ತನ್ನ ಆಯುಷ್ಯ ಶತಮಾನವನ್ನಾಗಿಸಿಕೊಂಡರು. ಪವಾಡ ಪುರುಷರಿಗೂ ಮಹಾಯೋಗಿಗಳಿಗೂ ಆ ಸಂವತ್ಸರವು ಸಾಧನೆಗೆ ಸಾಲದಂತಿದೆ ಅಲ್ಲವೇ ಜಟಾಧೀಶ? ಜೀವಾತ್ಮನು ಪರಮಾತ್ಮನಾಗುವುದಕ್ಕೆ ಬೇಕಾಗಿರುವುದು ಕಾಲವಲ್ಲ ದೇವಿ, ಬದಲಾಗಿ ದಶೇಂದ್ರಿಯಗಳ ಮೇಲೆ ಸ್ವಾಧೀನವಿರುವ ಏಕಾದಶೇಂದ್ರಿಯ ಮನಃಶುದ್ಧಿ, ವಾಕ್ಶುದ್ಧಿ, ತಪೋಶುದ್ಧಿ, ಶ್ರೋತ್ರಶುದ್ಧಿ, ದೃಕ್ಶುದ್ಧಿ, ಕರ್ಮಶುದ್ಧಿ ಎಂಬೀ ಷಟ್ಶುದ್ಧಿಗಳು. ಸಂಸಾರ ವ್ಯಾಪಿ ಬಡಜೀವಿಗೆ ಈ ಷಟ್ಶುದ್ಧಿ ಸಾಧ್ಯವೇ ಮುಕ್ಕಣ್ಣ? ನ ಸಂಸಾರಸ್ಯ ಹಿ ಬ್ರಹ್ಮಚರ್ಯಂ. ಸಂಸಾರ ಬಂಧನವನ್ನು ತ್ಯಜಿಸುವವನೇ ಸನ್ಯಾಸಿ, ಅವನೇ ಮಹಾಯೋಗಿ. ಕಾಯ ಬಿಡುವುದು ಸುಲಭವಾಗಬಹುದು, ಆದರೆ ಸಂಸಾರ ಬಿಡುವುದು ಅಷ್ಟು ಸುಲಭದ ಕಾರ್ಯವಲ್ಲ ಮಹಾಪ್ರಭು. ಧ್ಯೇಯ ಹೊಂದಿದ್ದರೆ ಎಲ್ಲವೂ ಸಾಧ್ಯ. ಅದು ಬರೀ ಮಾನವನಿಗಲ್ಲ, ಜಗತ್ಪತಿ ನಿಮಗೂ ಕಷ್ಟವಾಗಬಹುದು. ಸೂತ್ರಧಾರನಿಗೆ ಸಂಸಾರದ ಸಂಕೋಲೆಯೇ ನಿಮ್ಮಿಂದಲೂ ಅಸಾಧ್ಯ. ವಿಷ ನೀಗಿಸಿದ ವಿಷಕಂಠನಿಗೆ ಅಸಾಧ್ಯ. ಅದು ಈ ವೇಷದಲ್ಲ. ನೀವು ಶ್ರೀಮಂತ ಸಂಸಾರದಲ್ಲಿರೋ ಗೃಹಿಣಿಯ ಗರ್ಭದಿಂದ ಜನ್ಮ ತಾಳಿ ನಿಮ್ಮ ಸರ್ವ ಬಂಧುತ್ವ ಬಾಂಧವ್ಯಗಳನ್ನೆಲ್ಲ ತ್ಯಜಿಸಿ ಸಂಸಾರದಿಂದ ಸಂಚರಿಸಿ ಯೋಗಿವರ್ಯನಾಗುವುದು ಅಸಾಧ್ಯ. ಸಾಧ್ಯ. ನಂಜುಂಡೇಶ್ವರನ ಸತ್ವ ಪರೀಕ್ಷೆ, ನನ್ನ ಮಾನವ ರೂಪ ಜನನ ನಿಮಗಾಗಿ ಹಿಂದೆ ಆ ಯರ್ನಳ್ಳಿ ಗ್ರಾಮದ ವೀರಸಂಗಮ್ಮ ಗೌಡ, ವೀರಸಂಗಮ್ಮ ಗೌಡ್ತಿಯ ಕೊನೆಯ ಪುತ್ರನಾಗಿ. ಧರೆಗೆ ಇಳಿದ ಮಹಾಯೋಗಿ ವೀರಸಂಗಮ್ಮನ ಮಗನೂ ಆಗಿ ನಾರಿಯರೆಲ್ಲ ತೊಟ್ಟಿಲ ತೂಗಿ ಮಾಣಿಕರಾಯ ಅಂದರು ಕೂಗಿ. ಧರೆಗೆ ಇಳಿದ ಮಹಾಯೋಗಿ ವೀರಸಂಗಮ್ಮನ ಮಗನೂ ಆಗಿ ನಾರಿಯರೆಲ್ಲ ತೊಟ್ಟಿಲ ತೂಗಿ ಮಾಣಿಕರಾಯ ಅಂದರು ಕೂಗಿ. ಧರೆಗೆ ಇಳಿದ ಮಹಾಯೋಗಿ ವೀರಸಂಗಮ್ಮನ ಮಗನೂ ಆಗಿ ನಾರಿಯರೆಲ್ಲ
ಇಳಿದ ಮಹಾಯೋಗಿ ವೀರ ಸಂಗಮ್ಮನ ಮಗನೂ ಆಗಿ ನಾರಿಯರೆಲ್ಲ ತೊಟ್ಟಿಲ ತೂಗಿ ಮಾಣಿಕರಾಯ ಅಂದರು ಕೂಗಿ. ಇರಲಿ, 4 ವರ್ಷಗಳ ಪರ್ಯಂತರವಾಗಿ ನಮ್ಮ ಹತ್ರನೇ ವಿದ್ಯಾಭ್ಯಾಸ ಮಾಡಲಿ. ತದನಂತರದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ನೀಲಕಂಠ ಸ್ವಾಮಿ ಉಜಡ ಅವರ ಹತ್ರ ಯೋಗ ದೀಕ್ಷೆಯನ್ನು ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸವನ್ನು ಮಾಡುವಲ್ಲಿ ಯಾಕೆ. 7ನೆಯ ವಯಸ್ಸಿನಲ್ಲಿ ಶಾಲೆಗೆಂದು ಹೊರಟನು. ಇರುವ ಜಾಗ ಕದಲದೇನೆ ಪಾಠವನ್ನು ಕಲಿತನು. ಬೆಳೆವ ಸಿರಿಯು ಮೊಳಕೆಯಲ್ಲೇ ಎನ್ನುವ ಪರಿ ಬೆಳೆದನು. ಭಕ್ತಿ ಪಥದ ಬೆಳಕಿನೆಡೆಗೆ ತನ್ನಯ ಗುರಿ ನೆಟ್ಟನು. ತಂದೆ ತಾಯಿ ಮಾಡಿದಂಥ ದಾನ ಧರ್ಮ ಸಾರ್ಥಕ. ತಂದೆ ತಾಯಿ ಮಾಡಿದಂಥ ದಾನ ಧರ್ಮ ಸಾರ್ಥಕ. ಎರಗನಹಳ್ಳಿ ಮಾಣಿಕರಾಯ, ನಾನು ಹಳ್ಳಿಕೆಡು ಉಸ್ಮಾನ್ ಸಾಬ್ ನಿನಗೆ ಧರ್ಮ ದೀಕ್ಷಾ ಕೊಡ್ತೀನಿ. ಪಂಚೇಂದ್ರಿಯಗಳೊಂದಿಗೆ ಲೀನವಾಗಿ ಪಂಚಭೂತಗಳಿಂದ ಕೂಡಿದ ಈ ದೇಹದಲ್ಲಿ ಆತ್ಮವೆಂಬ ನಿರ್ವಿಕಾರ ಇಂದ್ರಿಯ ಇರೋವರೆಗೂ ನಾವೆಲ್ಲರೂ ಗುರುವಿನ ಧ್ಯಾನ, ಪರಮಾತ್ಮನ ಪುಣ್ಯಸ್ಮರಣೆಯಲ್ಲಿ ಕಾಲ ಕಳೆಯಬೇಕು. ಯಾರು ಯಾರಿಗೂ ಅಪಕಾರವನ್ನೆಸಗಬಾರದು. ಓಂ ಬ್ರಹ್ಮರೂಪಿ ಬ್ರಹ್ಮಾನಂದಾಯ ನಮಃ. ನೋಡಿ, ನೀವೆಲ್ಲರೂ ನಾಳೆ ಬ್ರಾಹ್ಮಿ ಮುಹೂರ್ತ ಕಳೆದ ನಂತರ ಇಲ್ಲಿಗೆ ಬನ್ನಿ. ಸ್ವಾಮಿ ಬ್ರಹ್ಮಾನಂದ ಜೀಗ ಯೋಗ ಪಠನ್ ಕರಾಯಂಗೆ. ಆಯ್ತು ಗುರುಜಿ. ಓಂ ನಮೋ ನಮಃ. ಇನ್ನು ಎಲ್ಲರೂ ಹೊರಡಿ. ಮಾಣಿಕರಾಯ, ಗುರುಜಿ. ಚೆನ್ನಯ್ಯ, ಗುರುಜಿ, ನಾವು ಧ್ಯಾನಕ್ಕೆ ಕೂರಬೇಕು. ನೀವಿಬ್ಬರೂ ಈ ಗುರುಕುಲವನ್ನು ಸ್ವಚ್ಛಗೊಳಿಸಿ ಹೋಗಿ. ಆಯ್ತು ಗುರುಜಿ. ಏಯ್ ರಾಮಯ್ಯ, ಗೌಡ್ರೆ, ಏನಲೇ ಮನೆಯಾಗ ಗಂಜಿ ಮಾಡಕ್ ಜೋಳ ಇಲ್ಲ, ಕೊಡಿ ಗೌಡ್ರಿ ಅಂತ ಕಾಲಕ್ ಬಿದ್ದು ಈಸ್ಕೊಂಡೋಗಿ ಮುಂಜಾನೆಯಿಂದ ನಿಮ್ಮನೆಗೆ ಕೆಲ್ಸಕ್ಕೆ ಬರ್ತೀನಿ ಅಂದೋನು ನಾಪತ್ತಿ ಆದಿಯಲ್ಲೋ ರಾಮ್ಯ, ಹೆಂಗದೆ ಮೈಗೆ? ಅದು ನಮ್ಮ ಮಗಳ ಬಾಣಂತನ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ನಾಳೆ ಬರ್ತೀನಿ ಗೌಡ್ರೆ. ಎಲ್ಲ ಇವನವನ ನಿಮ್ಗೆ ಉಣ್ಣಕತಿ ಇಲ್ಲ, ಇನ್ನೊಂದು ಹಡ್ದಾಳಾಕೆ? ಅದು ಈ ಬರಗಾಲದಾಗ. ಏಯ್, ನಾಳೆ ಏನಾದ್ರೂ ನೆಪ ಹೇಳಿ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಬೂಟ್ ಕಾಲಲ್ಲಿ ಓದಿಸ್ಕತಿಯ ಬೋಸುಡಿಕೆ. ಹೋಗ. ಆಯ್ತ್ರಿ ಗೌಡ್ರೆ. ಪರಮಾತ್ಮ, ಏನವ ಹನುಮಂತರ ಇನ್ನೂ ಎದ್ದಿಲ್ಲ? ಚಾ ಮಾಡ್ಕೊಂಬ. ಮಾಣಿಕರಾಯ, ನಾನು ನಿಮ್ಮವ್ವ ಮನೆ ದೇವರಿಗೆ ಹೊಂಟಿವಿ. ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಅದಕ್ಕೆ
ಮನಿ ದೇವ್ರಿಗೆ ಹೋಗಿ ಹರಿಕೆ ಏರ್ಸ್ಬರೋಣ ಅಂತ ಹೊಂಟಿವಿ. ನೀನು ಬರ್ತೀಯಾ? ಇಲ್ಲ ಅಪ್ಪಾಜಿ, ಇವತ್ತು ನಮ್ಮ ಗುರುಕುಲದಲ್ಲಿ ಗುರುಜಿಯವರು ಗುರು ಬ್ರಹ್ಮಾನಂದರ ಯೋಗ ಪಠಣ ಮಾಡ್ತೀನಿ ಅಂದಿದ್ದಾರೆ. ನೀವು ಹೋಗಿ. ನೋಡಪ್ಪ ಬಸಂತರಾಯ, ನಾವು ಬರೋದು 2-3 ದಿವಸ ತಡ ಆಗಬಹುದು. ಮನೆ ಕಡೆ ಜ್ವಾಪಾನ. ಹಂಗೆ ಆಗ್ಲಿ ಅಪ್ಪಯ್ಯ, ನಾ ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಬಾರ ಹೋಗೋಣ. ಹೋಗ್ ಬರ್ತೀನವ ಮುಕ್ತಬಾಯಿ. ಬರ್ತೀನಪ್ಪ. ಆಯ್ತವ. ಹೋಗ್ ಬರ್ತೀನವ. ಮಾಣಿಕ್ರಾಯ ಅವ್ವ, ಅಲ್ಲಿ ತನ ನಾನು ಬರ್ತೀನಿ ಇರವ್ವ. ನಿನ್ನೆ ಆ ವೇದದಲ್ಲಿ ಗುರುಗಳು ಯಾಕೋ ಮಾಣಿಕ್ರಾಯ ಸಪ್ಪಗಿದೆಯಾ? ಏನಾಯ್ತು? ಏನಿಲ್ಲಪ್ಪ. ಮತ್ತೆ ಹೀಗಿದ್ದೆ? ಅಲ್ಲ, 2 ವರ್ಷಕ್ಕೆ ಆಗಸ್ಟ್ ಜೋಳ ಮನೆಯಾಗಿದ್ರು ಪಾಪ ನಿನ್ನೆ ರಾಮಣ್ಣ ಉಣಾಕಂತ ಒಂದಡ್ಡಿ ಜೋಳ ಒಯ್ದ್ರೆ ನಮ್ಮ ಬಾಪರಾಯ ಅವನಿಗೆ ಬಾಯಿ ಬಂದಾಗ ಬೈತಾ ಇದ್ದ. ಅದಕ್ಕೆ ಬೇಜಾರು. ಅವೆಲ್ಲ ಮನ್ಸಿಗೆ ಹಚ್ಕೋಬೇಡ, ನಡಿ ನಡಿ. ಚೆನ್ನಯ್ಯ, ಇರೋ ತನಕ ಹಿಂಗೆ ಎಲ್ಲ ನಂದು ನಂದು. ಸತ್ಮೇಲೆ ಅಚ್ಚಾ ಚೆನ್ನಯ್ಯ, ಸತ್ಮೇಲೆ ಮನುಷ್ಯ ಎಲ್ಲಿ ಹೋಗ್ತಾನೆ ಚೆನ್ನಯ್ಯ? ನಾನೇನ್ ದೊಡ್ಡ ಮೇಧಾವಿನ? ಗುರುಗಳನ್ನ ಕೇಳು, ಗುರುಗಳು ಹೇಳ್ತಾರೆ. ನಾನು ನಮಾಜ್ಗೆ ಹೋಗ್ಬರ್ತೀನಿ, ಏನು ನಡ್ರಿ. ಹೇಳು ಮಾಣಿಕರಾಯ, ಏನಾಯಿತು? ಗುರುಜಿ, ಸತ್ಮೇಲೆ ಮನುಷ್ಯ ಏನಾಗ್ತಾನೆ? ಈ ಅಪ್ರಾಪ್ತ ವಯಸ್ಸಿಗೆ ಪರಲೋಕದ ಚಿಂತೆಯೇ? ಮಗು, ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಈ ದೇಹದ ಆಯಸ್ಸು ಮುಗಿಯುತ್ತಿದ್ದಂತೆಯೇ ಅದರೊಳಗಿನ ಆತ್ಮವು ಆ ದೇಹವನ್ನು ತೊರೆದು ಬೇರೆಯ ದೇಹವನ್ನು ಪ್ರವೇಶಿಸಿ ಜೀವಧಾರಣೆಯನ್ನು ಮಾಡುತ್ತದೆ. ಈ ಅನಾತ್ಮ ಶರೀರವು ಅಂತ್ಯ ಸಂಸ್ಕಾರಗಳನ್ನೊಳಗೊಂಡು ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಯೋಗ ಸಿದ್ಧಿಯ ಕೊನೆಯ ಹಂತ ಸಮಾಧಿ. ಯಪ್ಪ ಶಿವನೇ ಕಾಪಾಡು ಯಪ್ಪ. ಯಾರ್ಯಾರು ಏಟೇಟ್ ಪಡ್ಕೊಂಡ್ ಬಂದಿದ್ರು ಎಲ್ಲ ಆಗೋಯ್ತು. ಮುಂಜಾನಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ, ಹೊಟ್ಟೆ ಹಸಿಯ ಕತ್ತೈತಲ್ಲಪ್ಪ. ನನ್ನ ಕೈಯಾಗ ತಡಿಯಕ್ಕಾಗೋಲ್ಲಪ್ಪ. ಲಘುನಂದಷ್ಟು ಅಡಿಗೆ ಮಾಡಿ ಉಳ್ಳಕ್ಕಾಗು. ಏನ್ ಇನ್ನೂ ಇಲ್ಲೇ ಕುಂತಿದ್ದೀಯಲ್ಲ? ಯಾಕಲ್ಲಿ ಹೇಳ್ತಿದ್ದಿ? ಹೇಳ ಮೇಲೆ ಹೋಗೊಳಗ. ಏ ತಮ್ಮ ಇಲ್ಲ. ಏ ಹನುಮಂತರಾಯ, ಏನ್ ಮಾಡ್ಲಿಕ್ಕೆ ಹತ್ತಿದ್ಯೋ? ತಲಿ ಗಿಲಿ ಕೆಟ್ಟದ ನಿನ್ಗ? ನಿಂದೇನಪ್ಪ ಈಗ? ಸತ್ತವ್ರು ಕೂಡ ಸಂಗಾಟ ಸೇರ್ಕೊಂಡು ಉಪವಾಸ ಇದ್ದು ಸಾಯ್ಬೇಕಂತೀಯ ನಮ್ಮನ್ನ? ಲೇ, ಏನು ಮಾತು ಅಂತ ಆಡ್ತಾ ಇದ್ಯೋ? ಸತ್ತಿರೋರು ಯಾರು? ನಮ್ಮಪ್ಪ ದೇವರಂತ ಮನುಷ್ಯ ಕಣೋ. ಓಹೋ, ಹೌದಲ್ಲೇ? ಹೌದಾ? ನೀನ್ ಹೇಳೋದೆಲ್ಲ ಖರೆ. ಪೈಲೆ ಎಂಟಿ ಮಗ ಅಂತ ಹೇಳಿ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ತಾನೆ. ಅದಕ್ಕ ಅವನ್ ನಿನಗ ದೇವ್ರು, ಆದ್ರೆ ನಮ್ಗ ಅವನ್ ದೆವ್ವ, ಪಿಶಾಚಿಲೆ. ಏ ಹನುಮಂತರಾಯ, ಒಂದು ಮಾತು ಹೇಳ್ತೀನಿ ತಿಳ್ಕ. ಬೇಕಾದ್ರೆ ಇಡೀ ಆಸ್ತಿನೆಲ್ಲ ನಿಮ್ಮ ಹೆಸರು ಬರ್ಕೊಟ್ಬಿಡ್ತೀನಿ. ಆದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪಯ್ಯನ ಮಾತ್ರ ಯಾರು ಏನು ಅನ್ಬಾರ್ದು. ಹುಷಾರ್. ಅಬ್ಬಬ್ಬಬ್ಬಬ್ಬಬ್ಬ, ನಿನಗ್ ದಮ್ಮಿದ್ರೆ ನಿನ್ನ ಹೆಸರಲ್ಲಿರೋ ಇಡೀ ಆಸ್ತಿನೆಲ್ಲ ನಮ್ಮಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಬರ್ದ್ಬಿಡು. ನಿನ್ ಜೊತೆ ಜೀವನ ಮಾಡಕ್ ನಮ್ಗಿಷ್ಟ ಇಲ್ಲ. ಅದಪ್ಪ ಮಾತು ಅಂದ್ರೆ. ಲೇ, ನಾಳೆನೆ ಆಸ್ತಿ ಪಾಲಾಗ್ಬೇಕು, ಇಲ್ಲ ಅಂದ್ರ ತಲೆ ತೆಗಿತೀನಿ. ತಿಳಿತೇನೆ? ನೆನಪಿರ್ಲಿ, ಕಡ್ದಾಕ್ಬಿಡ್ತೀನಿ.
ಅವ್ನು ನಿನಗೆ ದೇವ್ರು. ಆದ್ರೆ ನಮ್ಗೆ ಅವ್ನು ದೆವ್ವ, ಪಿಶಾಚ. ಹನುಮಂತರಾಯ, ನಾಳೆ ಏನಾದ್ರೂ ನೆಪ ಹೇಳಿ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಊಟ ಕಾಲದಲ್ಲಿ ಹೋಗ್ತೀಯ ಭೋಸಡಿಕೆ. ಹೋಗ ಯಾವನ್ಲ ಅವನು? ನಮ್ಮ ಹೊಲ್ದಾಗೆ ಕುದುರೆ ಮೇ ಹಾಕ್ಬಿಟ್ಟು ಏನ್ ಕೈ ಇಲ್ದೇ ಇರೋಂದು ಕಿತ್ತಾಕ್ ಹೋಗಿದ್ಯೇನೋ? ಗೌಡ್ರೆ, ನಾನು ಬರೋ ವರ್ಷದಲ್ಲಿ ಅದೇನೋ ಬಂದ್ಬಿಡ್ತು. ನೀವು ಹಂಗೆಲ್ಲ ಮಾತಾಡಬಾರ್ದು. ಏನಲ್ಲಿ ಮಳೆ ಬೆಳೆ ಇಲ್ದಿರೋ ಬರಗಾಲದಾಗ ಹಗಲು ರಾತ್ರಿ ಲೆಕ್ಕಿಸ್ಗೆ ಬೆಳೆಸಿರೋ ಬೆಳೆ ಕುದುರೆ ಮೇಯಕ್ಕೆನ? ಏನೋ ತಪ್ಪಾಗೋಯ್ತು ಬಿಡಿ ಗೌಡ್ರೆ. ಮೂಗ್ ಪ್ರಾಣಿ ನಾವೇನ್ ಬೇಕು ಅಂತ ಬಿಟ್ವಾ? ಹಂಗಾದ್ರ ನಿನ್ ಹೆಂಡತಿ ಪಕ್ಕ ಮಲಗಿ ತಪ್ಪಾತು ಅಂದ್ರೆ ನೀ ಸುಮ್ಮನೆ ಇರ್ತೇನ? ಊರಿನ ಗೌಡ್ರು ಅಂತ ಮರ್ಯಾದೆ ಕೊಟ್ರೆ ಬಾಯಿ ಓದಂಗ್ ಮಾತಾಡ್ತಾ ಇದ್ದೀರಾ? ಏಯ್, ತಪ್ಪು ಮಾಡಿದ್ರೆ ಬಾಯಿ ಬಂದಂಗೂ ಮಾತಾಡ್ತೀವಿ, ಬಾಯಿ ಬಿಟ್ರೆ ಒದಿತೀವಿ. ರೀ ಗೌಡ್ರೆ, ಒದಿಯೋದು ಒದಿಸ್ಕೊಳ್ಳೋದು ನಮಗೂ ಗೊತ್ತು. ನೀವು ನಾಲ್ಗೆ ಉದ್ದ ಬಿಟ್ರೆ ನಾವು ಕೈಯಿಂದ ಉದ್ದ ಬಿಡ್ಬೇಕಾಗುತ್ತೆ. ಹೌದಲೇ ಸೊಕ್ಕಿನ ಮಗನೇ, ಹೊಟ್ಟೆಯಾಗಲು ಕೂಸು ತೊಟ್ಲಾಗಿ ಬಿಡಬೇಕು ಅಂದ್ರೆ ನಮ್ಮ ವಂಶದ ಉಸಿರು ನತ್ತಿ ಮೇಲೆ ಬಿಡಬೇಕು. ಅಂತ ವಂಶದ ಕೂಸಿನ ಮೇಲೆ ಸವಾಲೇನ್ ತೊಡೆ ತಟ್ಟಿದ್ರೆ ಸಾಲ ಮುಡಿಯೋ ಕೈನಲ್ಲಿ ಸಮಾಧಿ ಕಟ್ಟಬೇಕಾಗುತ್ತೆ. ಏಯ್ ಕುನ್ನಿ, ಶಂಕ ಊದವನಿಗೆ ಪುಂಗಿ ಊದಿಸಿದ್ರೆ ಹಂದಿ ಕರೆದಂಗೆ ಕರೆದು ಬಿಡ್ತೀನಿ. ನಿಮ್ಮ ಅವನ ಬರಲ್ಲ ನೋಡೋಣ. ಸುಮ್ಮನೆ ಬಿಡಕ್ಕಿಲ್ಲ ಕಣಲೇ. ನನ್ನ ಮೇಲೆ ಕೈ ಮಾಡಕ್ಕೇನೋ ಗೊತ್ತಿಲ್ಲ. ನೋಡ್ರಿ ಅವ್ರ ಮನಿ ನೋಡ್ರಿ ಸಾಹೇಬ್ರ, ಇವರೇ ರೀ ಅವ್ರ ಅಣ್ಣವ್ರು. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ರೀ. ನಮಸ್ಕಾರ. ನಿನ್ ತಮ್ಮಂದಿರ ಹೆಸರೇನಪ್ಪ? ಹನುಮಂತರಾಯ್ ರೀ, ಬಾಪುರಾಯ್ ರೀ, ಮತ್ತ ಮಾಣಿಕರಾಯ್ ರೀ. ಮೂವರ ಜಗಳ ಮಾಡಿದವ್ರು ಇಬ್ರೇ ರೀ ಸಾಹೇಬ್ರ. ಒಬ್ರು ಹನುಮಂತರಾಯ್ ರೀ, ಮತ್ ಬಾಪುರಾಯ್ ರೀ. ನೋಡಪ್ಪ, ನಿಮ್ಮಿಬ್ರು ತಮ್ಮಂದಿರೋ ಅವ್ರ ಅಣ್ಣಂದಿರು ಹೊಡೆದಾರ ಅಂತ FIR ದರ್ಜ್ ಮಾಡ್ಯಾರ. ಅವ್ರನ್ನ ಹಿಡ್ಕೊಂಡ್ ಹೋಗ್ ಬಂದಿವಿ. ಹೊರಗ್ ಕರಿ ಅವ್ರನ್ನ. ಅವ್ರು ಯಾರು ಮನ್ಯಾಗಿಲ್ರಿ ಸಾಹೇಬ್ರ. ಅವ್ರ ಅವನ್ ಕರಿ ಅವ್ನ. ಸಾಹೇಬ್ರೆ, ಅವ್ರು ಜಗಳ ಮಾಡಿ ಆ ಕಡೆ ಓಡೋಗ್ಯಾರಿ. ಎಲ್ಲೋದ್ರು ಮನೆಗ್ ಬಂದೇ ಬರ್ತಾರ. ಮುಂಜಾನೆ ಮತ್ತೊಮ್ಮೆ ಇಲ್ಲಿಗೆ ಬರಕ್ ಮುಂಚೆ ಅವ್ರನ್ನ ಕರ್ಕೊಂಬಂದ್ ನಮಗ್ ಒಪ್ಪಿಸ್ಬೇಕು. ಆತ್ರಿ ಸಾಹೇಬ್ರ, ಹಂಗ ಮಾಡ್ತೇನ್ರಿ. ಖಬರ್ದಾರ್. ಚಲೋ ಸರ್. ಬರ್ರಿ ಊಟ ಮಾಡೋರಂತ. ಅದ್ಯಾಕೆ ಹಿಂಗ್ ಕುಂತೀರಿ? ಮುಕ್ತ, ನಮ್ ಮನೆ ಬಾಗಿಲಿಗೆ ಪೊಲೀಸ್ನವ್ರು ಬಂದ್ರ ನಮ್ ಮನೆ ಮರವಾತೆ ಇರ್ತದೇನ? ತಮ್ಮಂದ್ರ ನೋಡಿದ್ರೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗ್ಯಾರ. ಇಂಥ ಸಮಯದಾಗ ನನಗೆ ಊಟ ಸೇರ್ತದೇನ? ಮಾಣಿಕರಾಯ ಬೇರೆ ಎಲ್ಲೋದ್ನೂ ಪತ್ತೇನೇ ಇಲ್ಲ. ಏನ್ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಅವ್ರ ಜೊತೆಯಲ್ಲೇ ಇರ್ಬೇಕು. ಬರ್ತಾರೆ, ಬನ್ನಿ ಬಾವ. ಹ್ಞೂ ರೀ, ಬರ್ರಿ ಉಂಬಟ್ರಿ. ಎಲ್ಗೋ ಮಾಣಿಕರಾಯ ಇಷ್ಟೊತ್ನಲ್ಲಿ? ಹಿಂಗೆ ದಾರಿ ಕಾಣುವಲ್ಲಿಗೆ ಚೆನ್ನಯ್ಯ. ಅಂದ್ರೆ ಇಹಲೋಕದಲ್ಲಿ ಪರಲೋಕದ ಗುಂಗಿನಲ್ಲಿ ಪರ್ಯಟನೆ ಮಾಡುತ್ತಾ ಸಂಸಾರ ತ್ಯಜಿಸಲು ಚೆನ್ನಯ್ಯ. ವೀರ್ ಸಂಗಪ್ಪ ಗೌಡ್ರು ಇರೋ ತನಕ ಭಾರಿ ನಡೀತಿತ್ತು. ಈಗ ಮನೆ ತನಕ ಪೊಲೀಸ್ ಕೂಡ ಬಂದೋಯ್ತು. ಅವ್ರ ಮಕ್ಕಳಿಂದ ಮನಿ ಮರ್ಯಾದೆ ಬೀದಿ ಪಾಲಾಗೋಯ್ತು. ಏನಿಲ್ಲ, ಎಲ್ಲಿ ನಿನ್ ತಮ್ಮಂದ್ರ? ಸಿಗ್ಲಿಲ್ರಿ ಅವರು.
ಗೌಡ್ರೆ ಹಳದ ಮೇಲೆ ಹೆಣ ಬಿದ್ದದ. ಹೆಣ ಬಿದ್ದದ? ಚಲ ಸರ್ ಹೋಗೋಣ. ಆಸ್ತಿ ಕೇಳಿದ್ರಲ್ರಿ, ಅದನ್ನು ತಗೊಳ್ಳಾರ್ದ ನೀರಾಗಿ ಹೋದ್ರಲ್ರಿ. ನಿಮ್ಮನ್ನೆಲ್ಲ ದುಡುಕಲ್ರಿ ನಾವು. ಜೈ ಶ್ರೀರಾಮ್. ಸಂಸಾರ ತ್ಯಜಿಸಿದ ನಿನಗೇಕೆ ಸುಖ ನಿದ್ದೆ? ದಣಿವಾದಾಗ ಗುರುವಿನ ಧ್ಯಾನ ನಿನಗೆ ವಿಶ್ರಾಂತಿ, ಹಸಿವಾದಾಗ ಗುರುವಿನ ಸ್ತುತಿ ನಿನಗೆ ಊಟವಾದಂತೆ. ಆಗಲೇ ಆ ಬಲಾಢ್ಯ ಸಾಮರ್ಥ್ಯ ಆ ಗುರು ನೀಡಬಲ್ಲನು. ಶಿವರೂಪಿಯಾಗಿರುವ ನೀನು ಎಚ್ಚೆತ್ತು ಸಂಚರಿಸು. ಜೈ ಶ್ರೀರಾಮ್. ಮಾಣಿಕ್ರಾಯ, ಯಾಕಪ್ಪ ಇಲ್ಲಿ ಮಲಗಿದ್ಯಾ? ಮಾಣಿಕ್ರಾಯ, ಏನಿದು? ಬಾಪ ಮನೆಗೆ. ಬರೋಲ್ಲ ಅಂತ ಹೇಳ್ಬೇಡ ಮಾಣಿಕ್ರಾಯ. ಹನುಮಂತರಾಯ ಬಾಪುರಾಯ ನೀರ್ನಲ್ಲಿ ಮುಳುಗೋದ್ಮೇಲೆ ಮನೆ ಗತಿ ಏನು, ಆಸ್ತಿ ಪಾಸ್ತಿ ಗತಿ ಏನು? ಹಠ ಮಾಡ್ಬೇಡ, ಬಾ ಮಾಣಿಕ್ರಾಯ, ಮನೆಗೆ ಹೋಗುನು. ನನ್ನ ಗುರಿ ನನ್ನ ಆಸ್ತಿ ಪಾಸ್ತಿ ಬರಲ್ಲ. ಸಂಬಂಧಕ್ಕಿಂತ ಸ್ನೇಹನೇ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಅತ್ತಿಗೆ ಅನ್ನೋ ಸಂಬಂಧದಿಂದ ಹೋಗಿ ಕರೆದ್ರು ಖಂಡಿತವಾಗಿ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟ. ಚೆನ್ನಯ್ಯ, ನೀವಾದ್ರೂ ಹೋಗಿ ಸ್ನೇಹದಿಂದ ಅವನ ಮನವೊಲಿಸಿ ಕರ್ಕೊಂಡು ಬನ್ನಿ. ಕರ್ಕೊಂಡು ಬಾರಪ್ಪ. ಸ್ವಾಮೀಜಿ, ನಾನು ಜಗತ್ ಸಂಚಾರ ಮಾಡಬೇಕೆಂದಿರುವೆ, ಅದಕ್ಕೆ ಮಾರ್ಗದರ್ಶನ ನೀಡುವಿರಾ ಸ್ವಾಮಿ? ಈ ವಯಸ್ಸಿಗೆ ತುಂಬಿ ಹರಿಯುವ ಮಾಂದ್ರಾ ನದಿಯನ್ನು ದಾಟಿ ಬಂದಿರುವ ನಿನಗೆ ಮಾರ್ಗದರ್ಶನವೇ ಸಾಧ್ಯವಿಲ್ಲ ಮಗು. ನಾನು ಅಷ್ಟು ದೊಡ್ಡವನಲ್ಲ. ಅದರ ಬದಲಾಗಿ ಈ ರೂಪಕ್ಕೆ ಕಾಡುವ ಹಸಿವಿಗೆ ಹಸಿರೆಲೆಯನ್ನು ಮಾತ್ರ ನೀಡಬಲ್ಲೆ. ತೆಗೆದುಕೋ. ಶುಭವಾಗಲಿ. ಈಗ ನಿಮ್ಮ ಪಯಣ ಮೈದಾನದ ಕಡೆಗೆ. ಆಗಲಿ ಗುರುಗಳೇ. ಹೋಗಿ ಬನ್ನಿ.
ಇಲ್ಲೇನ ಬಾರೋ ಬಾರೋ ಮನೆಗೆ. ನಿಮ್ಮ ಅಣ್ಣನ ಸಾವಿಂದ ನಿಮ್ಮ ಅಣ್ಣ ಎಷ್ಟು ಕೊರಗ್ತಾರೆ ಗೊತ್ತಾ? ಬಾರೋ. ಎಲ್ಲರೂ ಒಂದಲ್ಲ ಒಂದಿನ ಸಾಯೋದೇನೆ, ಒಬ್ಬರು ಮುಂದೆ ಒಬ್ಬರು ಹಿಂದೆ. ನಾನು ಅವ್ರ ಜೊತೆ ಸತ್ತ ಅಂತ ಇನ್ನೊಂದೆರಡು ದಿನ ಹೇಳ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ ಬಿಡು. ಎಷ್ಟೇ ಆಗಲಿ ಈ ದೇಹ ಎನ್ನುವುದು ಮೂಳೆ ಮಾಂಸಗಳ ಕುಡಿಕೆ ಅಲ್ವಾ? ಕರ್ಕೊಂಬರ್ತೀನಂತ ನಿಮ್ಮ ಅಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕಾದ್ರೂ ಬಾರೋ. ನನ್ಗೆ ಹೇಳ್ದೆ ಕೊಟ್ಟಿರೋ ಮಾತನ್ನ ನಾನು ಹೆಂಗ್ ನಡ್ಸ್ಕೊಡ್ಲಿ ಚೆನ್ನಯ್ಯ? ಹಾಗಂದ್ರೆ ನೀ ಈಗ ಎಲ್ಲಿಗೆ ಹೋಯ್ತಿ? ಗೊತ್ತಿಲ್ಲದ ಗುರಿ ಹುಡುಕ್ತಾ. ಬಟ್ಟೆಗೆ ಸಾಧುವಿನ ಕೃಪೆಯ ಈ ತಪ್ಪಲು ರಸ, ಗುರುವಿನ ಸ್ತುತಿಯೇ ಆಹಾರ. ಒಂದ್ಸಲ ರಸ ಕುಡ್ ನೋಡು, ಹಸಿವೇನೇ ಆಗಲ್ಲ. ನಾನು ಹೋಗೋ ದಾರಿಲಿ ಕಲ್ಲು ಮುಳ್ಳು ಬಂದರೂ ಸ್ನೇಹ ಸಂಬಂಧ ಬರಲ್ಲ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಹಕಾರ ನೀಡಬೇಕು. ಇನ್ನು ಮುಂದೆ ನೀವ್ಯಾರೂ ನನ್ನ ಹತ್ರ ಬರಲ್ಲ ಅಂತ ಭಾಷೆ ಕೊಡಿ. ಎಷ್ಟೇ ಆದರೂ ಮನುಷ್ಯಂದಿಷ್ಟೇ. ನಂದೆಲ್ಲ ಎಂದು ನಂದಲ್ಲ, ನಿಂದೆಲ್ಲ ಎಂದು ನಿಂದಲ್ಲ. ನಂದೆಲ್ಲ ಎಂದು ನಂದಲ್ಲ, ನಿಂದೆಲ್ಲ ಎಂದು ನಿಂದಲ್ಲ. ನಂದು ನಿಂದು ನಿಂದು ನಂದು ಎಲ್ಲ ಮಿಥ್ಯವೋ, ಮುಂದೆ ಬಂದು ಹೋಗೋದೊಂದೇ ಒಂದು ಸತ್ಯವೋ. ನಂದು ನಿಂದು ನಿಂದು ನಂದು ಎಲ್ಲ ಮಿಥ್ಯವೋ, ಮುಂದೆ ಬಂದು ಹೋಗೋದೊಂದೇ ಒಂದು ಸತ್ಯವೋ. ನಂದೆಲ್ಲ 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 ಎಂದು ನಂದಲ್ಲ, ನಿಂದೆಲ್ಲ ಎಂದು ನಿಂದಲ್ಲ. ಊರಿಂದ ಊರಿಗೆ ಯಾತ್ರೆ ಮಾಡಿಕೊಂಡು ಮೈಲಾರ ಮಲ್ಲಣ್ಣನ ದರ್ಶನ ಪಡ್ಕೊಂಡು, ಊರಿಂದ ಊರಿಗೆ ಯಾತ್ರೆ ಮಾಡಿಕೊಂಡು ಮೈಲಾರ ಮಲ್ಲಣ್ಣನ ದರ್ಶನ ಪಡ್ಕೊಂಡು, ಹೊನ್ನೆಕೇರಿ ಸಿದ್ದವ್ರ ನೆರಳಲ್ಲಿ ಮಲ್ಕೊಂಡು ಹಾಡುತ್ತಾ ಹೊರಟಲ್ಲೋ ಏನೋ ಹುಡ್ಕೊಂಡು. ನಂದೆಲ್ಲ 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 ಎಂದು ನಂದಲ್ಲ, ನಿಂದೆಲ್ಲ ಎಂದು ನಿಂದಲ್ಲ.
ಈ ನಿನ್ನ ದೇಹವನ್ನು ಶುಚಿಗೊಳಿಸಿಕೊಂಡದ್ದು ಬಕ್ಕಪ್ರಭುವಿನ ಅರ್ಥಾತ್ ಗೊಟ್ಟಂಗೊಟ್ಟಿ ಪುಣ್ಯಕ್ಷೇತ್ರದಲ್ಲಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲೇಕೆ ಈ ಬಟ್ಟೆಯ ಬದುಕು? ಮೈಮೇಲಿನ ಬಟ್ಟೆ ಹರಿಯುವವರೆಗೂ ಇದನ್ನು ತೆಗೆಯಬೇಡ. ಇದು ಹರಿದ ಮೇಲೆ ಮತ್ತೆ ಬೇರೆ ಬಟ್ಟೆಯನ್ನು ಉಡಬೇಡ. ಶಿವನ ದಿಗಂಬರ ರೂಪಕನಂತೆ ನೀನು ಪ್ರಸಿದ್ಧಿಯಾಗು. ರುದ್ರಸ್ವರೂಪಿಯಾದ ನಿನ್ನ ಬಳಿ ಬೆಂಕಿ ಸದಾ ಉರಿಯುತ್ತಿರಲಿ. ಅದರಿಂದ ಜಗತ್ತು ಬೆಳಗಲಿ, ನಿನಗೆ ಮಂಗಳವಾಗಲಿ. आओ साधु का समाचार किसी को नहीं बोलना। अच्छा जाओ। आयता पुरे। ओम जगतपति जगदोत्पति जगदोद्धारकरी श्रीपति श्री कैलासपति ನಾಲಿಗೆ ಹಾಡುವಾಗ ಕಿವಿಗಳು ಕೇಳುವಾಗ ಕರಗಳು ತಾಳವನ್ನು ಹಾಕುವವು ನಾಲಿಗೆ ಹಾಡುವಾಗ ಕಿವಿಗಳು ಕೇಳುವಾಗ ಕರಗಳು ತಾಳವನ್ನು ಹಾಕುವವು
ಜಗತ್ಪತಿ ಜಗದೋತ್ಪತಿ ಜಗದೋದ್ಧಾರಕರೇ ಶ್ರೀಪತಿ ಶ್ರೀ ಕೈಲಾಸಪತಿ. ಓಂ ನಮಃ ಶಿವಾಯ. ಶಿವ 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 ಶಿವ. ನಮ್ಮ ಮಾಣಿಕ್ರಾಯ ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಗೋಯ್ತು. ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಯಾರು ಗೊತ್ತು. ಊಟ ಮಾಡೋವಾಗೆಲ್ಲ ಅವನ್ ನೆನಪೇ ಬರುತ್ತೆ. ಅವನೆಲ್ಲ ಇದ್ರು ದೇವ್ರು ಅವನಿಗೆ ಚಂದಾಗಿ ಇಟ್ಟಿರ್ತಾನೆ. ಅತ್ತೆಯವರ ಆಶೀರ್ವಾದ ಇರೋ ತನಕ ಅವ್ರು ಚೆನ್ನಾಗಿರ್ತಾರೆ ಬಿಡಿ ಬಾವ. ನೀವು ಊಟ ಮಾಡಿ. ಯಾರಪ್ಪನೋ ಹಿಂಗ್ ಕೂತನ. ಉದ್ಧಾರಕರೇ ಶ್ರೀಪತಿ ಶ್ರೀ ಕೈಲಾಸಪತಿ. ಏನೋ ನಿನ್ನ ಹೆಸರು? ಲಿಂಗಣ್ಣರಿ ಮುತ್ಯ. ಬೆನಾಮೇಷ್ಟ್ಯಾ? ಊರಿ ಮುತ್ಯ. ठीक है. ಸಾಧು ಕೆ ಪಾಸ್ ಬೆಂಕಿ ಇರ್ಬೇಕಲ್ವೇನೋ? ಹೂರಿ ಮುತ್ಯ. ಕಟ್ಟಿಗೆ ತಗೊಂಡ್ ಬಾ. ಆದ್ರಿ ಮುತ್ಯ. ಯಾವ ತಗೋರಿ. ಏನ ಹಿರೇ ಪಗಲ್, ಗಿಡದ ಮೇಲೆ ಒಣಗಿದ ಕಟ್ಟಿಗೆ ತಗೊಂಡ್ ಬಾ. ಹೋಗೋ, ಬಿದ್ದಿದ್ದಲ್ಲ. ಒಣಗಿದ್ದ? ಆಯ್ತ್ರಿ. ಅವನಪ್ಪ ಗಿಡದ ಮೇಲೆ ಒಣಗಿದ ಕಟ್ಟಿ ತಗೊಂಬ ಅಂದಾನೆ. ಹಾ, ಇದನ್ ಒಯ್ದ್ರ ಮುತ್ತೆ ಏನಂತ ನೋಡಾರಿ. ಹಾ, ಇರ್ಲಿ ಇರ್ಲಿ.
ಕರಿ ಮುತ್ಯ. ಪಾಗಲ್. ಮುತ್ಯ, ಇದೆಲ್ಲ ಅಲ್ಲೇ ಹಳ್ಳದಲ್ಲಿತ್ತು. ಪಿಚರಕ್ಕೋ. ಹ್ಞೂ ರೀ. क्या होना रे पागल? ನನ್ಗೆ ಹೋಳಿಗೆ ಬೇಕು ಮುತ್ಯ. ಅಚ್ಚಾ, ಅದನ್ನ ಕೆಳಗಡೆ ಹಾಕು. ಓಂ ಜಗತ್ಪತಿ, ಜಗದೋತ್ಪತಿ, ಜಗದೋದ್ಧಾರಕರೇ, ಶ್ರೀಪತಿ, ಶ್ರೀ ಕೈಲಾಸಪತಿ. ಹೋಳಿಗೆ. ಬಪ್ಪರೇ. ತುಕಾರಾಮ, ನಮ್ ಸ್ವಂತಕ್ಕ ಒಬ್ರು ಮಹಾನ್ ಯೋಗಿಗಳು ಬಂದಾರಂತಪ್ಪ. ಅವ್ರ ದರ್ಶನ ಪಡೆದ್ರ ಎಲ್ಲಾ ಇಷ್ಟಾರ್ಥಗಳು ನೆರವೇರ್ತದಂತಪ್ಪ. ನಾವ್ಯಾಕ ಅವ್ರ ದರ್ಶನ ಪಡಿಬಾರ್ದು? ಚಲೋ ಆತ್, ನಡಿ ಹೋಗೋಣ. ಬಹಳ ಅಪರೂಪದವ್ರು, ಬಹಳ ಅಪರೂಪದವ್ರು. बप्परे। साधु के पास क्या मिलेगा? पागल कोमटी के पास सिद्धांत तಗೊಂಡ್ ಬಾ. ಚಾರಣ ವಾಪಸ್ ತಗೊಂಡ್ ಬಾ. ಇದರಲ್ಲಿ ಹ್ಯಾಂಗ ವಾಪಸ್ ತರೋದು ಮುತ್ಯ? ಓ ದೇತಾ तो जा. ಆಯ್ತ್ರಿ. ಮುತ್ಯಾನ್ ಕಳ್ಸಿದ್ರು ಸಿದ್ಧಾಂತ ತಗೊಂಬಾ ಅಂತ. ಬಾಳ್ ಚಲೋ ಅಪ್ಪ. ಆರಾಮದಿ? ತೋರಿ. ಮತ್ತೇನಿಲ್ರಿ. ತಗೋ ಸಿದ್ಧಾಂತ. ಎಲ್ಲ ಚಲೋ ನಡೆದೈತಿ? ಇರು ಇರು. ಮತ್ತ ಮುತ್ಯಾರು ಆರಾಮದಾರೇನು? ಆರಾಮರಾರಿ. ಆತಪ್ಪ ಆತಪ್ಪ ಚಲೋ. ಶರಣ್ ಶರಣ್. ಹೊಟ್ಟೆ ನೋವು. ಮುತ್ಯಾರು ಇಲ್ಲಿ ಯಾರು ಬರ್ರಿ ಬರ್ರಿ ಬಂದ್ರೆ ಎಲ್ಲ ಕಮ್ಮಿ ಆಗ್ತದೆ. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು. ಮುತ್ಯವರದರ ಅಳಬೇಡ. ಸಾಧು के पास क्या मिलेगा? ಹೊಟ್ಟೆ ನೋವು ಹೊಟ್ಟೆ ನೋವು ಇವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಯಪ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ಜಗತ್ಪತಿ ಜಗದೋತ್ಪತಿ ಜಗದೋದ್ಧಾರಕರೇ ಶ್ರೀಪತಿ ಶ್ರೀ ಕೈಲಾಸಪತಿ. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಪ್ಪು ಹೊಟ್ಟೆ ನೋವು ಅಪ್ಪು ಸತ್ತೆ ಇವು ಸತ್ತೆ. ಯಪ್ಪೋ ಅಬ್ಬಾ
ಕಮ್ಮಾಯ್ತು ಮುತ್ಯ. ಯಪ್ಪೋ ಅಪ್ಪ ಕಮ್ಮಾಯ್ತು ಮುತ್ಯ, ಕಮ್ಮಾಯ್ತು ಕಮ್ಮಾಯ್ತು ಮುತ್ಯ. ಅಪ್ಪ ಕಮ್ಮಾಯ್ತು ಮುತ್ಯ. ಅಮ್ಮ ಅಮ್ಮ. ಬಲ ಬಲ ಠೀಕದ, ನೆಲ ಮಾತ್ರ ಡೊಂಕದ, ಮಳಿ ಇಲ್ಲ ಬೆಳಿ ಇಲ್ಲ ಅಂತ ಅನ್ಬ್ಯಾಡ್ರಿ, ಮುಂದಕ್ಕಾಗ್ತೈತಿ ಭಾರಿ ಮಳಿ ಭಾರಿ ಬೆಳಿ. ಓಹೋ, ನೀವು ಬಸಂತರಾಯರಾ? ನಮಸ್ಕಾರ ರೀ. ನಿಮ್ಮನೆಯಿಂದ ಒಬ್ಬ ಭಾರಿ ಮನುಷ್ಯ ಜನಿಸಿ ಬಂದಾನ. ಏನಪ್ಪ ಅದು? ನಿಮ್ಮ ತಮ್ಮ ಮಾಣಿಕರಾಯ. ಹೌದ್ರಿ, ನನ್ನ ಕೊನಿ ತಮ್ಮ ಮಾಣಿಕರಾಯ ಮನೆ ಬಿಟ್ಟು ಹೋಗಿ 40 ವರ್ಷ. ಅವ ಎಲ್ಲಿದಾನ, ಹೇಗಿದಾನ, ಏನ್ ಮಾಡ್ತಾ ಇದ್ದಾನ ಒಂದು ಗೊತ್ತಿಲ್ರಿ ಅಪ್ಪ. ನಿಮ್ ತಮ್ಮ ಎಲ್ಲದಾನ, ಏನಾಗ್ಯಾನ, ಎಲ್ಲನ ಅಂತ ನನ್ ಗಿಣಿರಾಮ ಬಲ ತೆಗಿತಾನ. ಅವನೆಲ್ಲನ ಅಂತ ಪತ ಹಸ್ತಾನ. ಹಚ್ಚಪ್ಪ. ಗಿಳಿರಾಮ ಬಲ ತೆಗಿ. ಗಿಳಿರಾಮ ನುಡಿಸ್ಲತಾನ. ಉತ್ತರ ದಿಕ್ಕಿನಾಗಿರೋ ಕಲಬುರ್ಗಿ ಊರ ಹತ್ರ ಸ್ವಂತ ಗ್ರಾಮದಾಗ ನಿಮ್ಮ ತಮ್ಮ ಮಾಣಿಕರಾಯ ಹನ. ಹೋಗು ಹೋಗು ಹೋಗು, ಹೋಗಿ ಕರ್ಕೊಂಡು ಬಾ. ನಿನಗ ತಾಯಿ ತುಳಜಾಪುರ ಅಂಬಾಬಾಯಿ ಭವಾನಿ ಅಂತಃಕರಣ ಅದ, ಎಲ್ಲ ಒಳ್ಳೇದಾಗತ್ತ. ಅಂಜಬೇಡ, ಹೋಗು, ಸಮಾಧಾನ ಕರ್ಕೊಂಡು ಬಾ, ಹೋಗು. ಒಳ್ಳೆ ಸುದ್ದಿ ಹೇಳಿದ್ರಿ. ನಾನ್ ಕೊಡೋ ಅಲ್ಪ ಕಾಣಿಕೆ ಸ್ವೀಕರಿಸ್ಬೇಕ್ರಿ. ರೊಕ್ಕ ಬೇಡ, ರೂಪಾಯಿ ಬೇಡ, ಏನು ಬೇಡ. ನನಗ ಒಂದ್ ಗಿಲಾಸ್ ಕುಡಿಲಕ್ಕ ನೀರು ಕೊಡು, ಅದ ನನಗ ಬಹಳ ಸಂತೋಷ ಅದ. ಆತ್ರಿ ಅಪ್ಪ. ಮುಕ್ತ ಒಂದ್ ತಮ್ಗಿ ನೀರ್ತಾ. ಎಲ್ಲೋದ್ರು? ಇಲ್ಲ ಇದ್ರಲ್ಲ. ಏನಿದು, ಮಾಯ ಆಗ್ಬಿಟ್ರ? ಮುಕ್ತ, ಯಾರೋ ಒಬ್ರು ಮಹಾನುಭಾವರು ಬುಡ್ಬುಡಕ್ಕೆ ವೇಷದಲ್ಲಿ ನಮ್ಮ ಮಾಣಿಕರಾಯ ಗುಲ್ಬರ್ಗಾ ಜಿಲ್ಲೆ ಸ್ವಂತ ಅನ್ನೋ ಗ್ರಾಮದಲ್ಲೇ ಇದ್ದಾರೆ, ಹೋಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಮಾಯ ಆಗ್ಬಿಟ್ರು. ಹೋಗಿ ಕರ್ಕೊಂಡ್ಬರೋಣ. ಆದ್ರ ಅವ ಬರ್ತಾನೋ ಇಲ್ಲೋ ಅನ್ನೋ ಅನುಮಾನ ನನ್ಗೈತೆ. ಅದ್ಯಾಕ್ರಿ, ನಾವೆಲ್ಲ ಹೋಗ್ ಕರೆದ್ರ ಬಂದ ಬರ್ತಾರ. ಹೌದ್ರಿ ಬಾವ. ಹಂಗಾರೆ ಈಗ್ಲೇ ನಾವೆಲ್ಲರೂ ಹೊರಡೋಣ. ಆಯ್ತ್ರಿ. ತಯಾರಾಗಿ. ನೀನು ತಯಾರಾಗವಾ? ಮುತ್ಯಾರಲ್ಲೇ ಅರ್ದಾರ. ಬರ್ರಿ ಬರ್ರಿ ಬರ್ರಿ. ಮಾಣಿಕರಾಯ, ನೋಡಪ್ಪ, ನಿಮ್ಮಣ್ಣ ಬಸಂತರಾಯ ಬಂದಿದ್ದೀನಿ, ಬಾಪ. ನೋಡು, ನಿಮ್ಮ ಅತ್ತಿಗೆಯವರೆಲ್ಲ ಬಂದಿದ್ದಾರೆ. ನಿನ್ನ ಇಷ್ಟು ವರ್ಷ ಹುಡುಗ್ದು ಈ ಅಣ್ಣ ನೋಡಿದ್ರೆ ಗುಡಿಸ್ಲಾಕು ಅಂತ ರೊಕ್ಕ ಕೊಟ್ರು, ಅಕ್ಕ ಬಂದು ಬಟ್ಟೆಗಳು ಕೊಟ್ರು. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು ಕೂಡ ಈ ಮನುಷ್ಯ ನೋಡಿದ್ರೆ ಹಿಂಗಾಗೋಗ್ಬಿಟ್ಟವ್ರೆ. ಏನೋ
ಎಲ್ಲ ಭಗವಂತನ ಲೀಲೆ. ನಮ್ಗೆ ಯಾಕೆ ಬೇಕಾದಲ್ಲ? ಯಾರು ಬಂದು ತಗೋತಾರೆ, ಇದೆಲ್ಲ ಇಲ್ಲೇ ಇರ್ಲಿ. साधु को कहीं को छप्पर गिप्पर हट जाओ। ನನ್ಗೆ ಬಂಗಾರ ಬೇಕು. सोना ओम वो पत्थर निकाल। ಹಾವು ಹಾವು ಬಂಗಾರ ಕೇಳಿದ್ರೆ ಹಾವು ತೋರಿಸ್ತೀಯ? ನಿನ್ ಸಂಗಾಟ ನಾನು ಇನ್ಮೇಲೆ ಬರಂಗಿಲ್ಲ. ವಾ, ಬಟ್ಟೆ ಗಿಟ್ಟೆ ಏನೂ ಇಲ್ಲ. ತಡಿ ನಿನಗೆ ಮಾಡ್ತೀನಿ. साधु के पास कोई नहीं आना। ಹುಚ್ಚಗ, ನಿಂಗೆ ತುರ್ಕ್ ಮಾತ್ ಬಿ ಬರ್ತಾವ್? ತಾಳು ಬುಡ್ಡಿ ಮಗನೇ ಮಾಡ್ತೀನಿ. बढ़िया रनप्पा, इधर आओ। वो रेवण सिद्धप्पा मेरा बटवा तಗೊಂಡೋಗಿದ್ದಾನೆ. जाओ लेके आओ। जाओ। ಓಯ್, ಮುತ್ಯಾರ್ ಜೋಳ್ಗಿ ತಂದಿದ್ದೆಲ್ಲ ಒಯ್ದು ಕೊಟ್ಟು ಬಾ. ನಾಯಿ ಬಲ ವಂಕೆ ಕಳ್ಸೋಳೆ ಮಗನಿಗೆ ಎಷ್ಟು ಹೇಳಿದ್ರೆ ಅಷ್ಟೇ. ಉಮರಾಯ್ ಪ್ರಭು, इधर आओ। ಶರಣ್ರೆ, ಹೇಳ್ರಿ ಮುತ್ಯ. ಚೇಂಗ್ಟಾ ರೇವಣ್ ಸಿದ್ದಪ್ಪ ಮೇರ ಬಟ್ವಾ ತಗೊಂಡೋಗಿದ್ದಾನೆ. ತಗೊಂಡ್ ಬಾ ಅಂತ ಹೇಳು. ನಾನು ಊರೊಳಗೆ ಬರೋದಿಲ್ಲ. ಜಾವ್. ಆತ್ರಿ ಸಿಕ್ಕರ್ ಹೇಳ್ತೇನ್ರಿ ಮುತ್ಯ. ಕಳ್ಳ ಬಡವ ಇಲ್ಲ ಜೋಳಿಗೆ ಒಳಗೆ ಏನೇನು ಇಟ್ಯಾನ ಹುಚ್ಚ. ಏಯ್, ಮುತ್ಯ ಅವ್ರ ಬಟ್ವಾ ತಗೊಂಡ್ಬಂದಿಯಲ್ಲೋ, ಕೊಟ್ಬಾ ಹೋಗು. ಏಯ್, ಆ ಹುಚ್ಚನ್ ಮಾತು ಕೇಳಿ ನನ್ಗೆ ಬುದ್ಧಿ ಹೇಳಕ್ ಬಂದ್ಯಾ? ಚಾಡ್ಸಿ ಎದೆಗೋದ್ರೆ ರಕ್ತ ಕರ್ಕೊಂಡು ಸೋತೋಯ್ತಿರ್ಬೇಕು. ಹೋಗ ಕಡಿ. ನಿನ್ನಂತ ಕುಡ್ಕೊಂಡ್ ಯಾರು ಹೇಳಕ್ಕಾಯ್ತದೆ? ಏನಾರು ಮಾಡ್ಕೋವಾಗ. ಏಯ್, ಹೋಗಲಿ. ಓ ಜಗತ್ಪತಿ, ಜಗದೋತ್ಪತಿ, ಜಗದೋದ್ಧಾರಕರೇ, ಶ್ರೀಪತಿ, ಶ್ರೀ ಕೈಲಾಸಪತಿ. ಮಾತನ್ನ ಕೇಳಲ್ಲ ಅಂತನ. ನಡಿ, ಮುತ್ಯಾವ್ರ ತಗೋಣ ನಡಿ. ಓ ಮುತ್ಯ,
ಯಾರವ ಹಂಗ್ ಕುಂತಾನೆ ಹುಚ್ಚುಂತಾರ ಅರ್ಬಿ ಇಲ್ಲ ಏನಿಲ್ಲ कोई नहीं आना जाओ हट ಯಾರವ साधु कच्ची नहीं ನಮ್ ಕಲ್ಮುಡ್ ಬಂದು ನಮ್ಗೆ ಕಲ್ಲು ಹಿಡಿತಾನ जाओ हट जाओ हट जाओ ಗೋಡಿ ಕರ್ಕೊಂಡು ಬರೋಣ ಮಲ್ಯ ಗೌಡ್ರೆ ನೀರಿನ ಕಡೆಯಿಂದ 2 ಕಡೆ ಬಾವಿ ತೋಡ್ಸಿದ್ವಿ ಒಂದು ಕಡೆನೂ ನೀರ್ ಬರ್ಲಿಲ್ಲ. ಎಲ್ಲಾ ದೇವ್ರಿಚ್ಛೆ. ಮಳೆ ಇಲ್ಲ, ಬೆಳೆ ಇಲ್ಲ. ಹಿಂಗಾದ್ರ ಮುಂದೆ ಹಂಗಪ್ಪ? ಗೌಡ್ರೆ ಗೌಡ್ರೆ ಏಯ್ ಏನ್ರ ಮಳಗಳ ನಿಮ್ದೇನ? ಅಲ್ಲಪ್ಪ ಹುಚ್ಚ ಬಂದನ ಗೌಡ್ರೆ. ಹುಚ್ಚ ಎಲ್ಲಾನ? ಈಗ ಹಾನ ಅಲ್ಲಿ ಹೇಳಿ ತೋರಿಸ್ರಿ. ಎಲ್ಲಾನ? ಅರ್ಬಿ ಇಲ್ದೇನೆ ಹಂಗ್ ಕೂತಾನ ಇವನೇ ನೋಡಿ ನೋಡಿ ಊರಿಗೆಲ್ಲ ನೀರ್ ಬರ್ಲಿ ಅಂತ ಬಾವಿ ತೆಗ್ಸಿದ್ರು, ನೀರ್ ಬರ್ಲಿಲ್ಲ. ಅಲ್ಲೆಲ್ಲಿರುತ್ತೆ ನೀರು? ಹುಚ್ಚುಗೌಡ, ನೀರು साधु के नीचे है, देख। ओम श्री कैलासपति, देख। ಹಸರುಗಳಿಗೆ ಜಲ್ದಿ ಮಾಡು. ಆಯ್ತು. ಕಲ್ಲಪ್ಪ ಕಲ್ ಮುಡ್ದ ಒಬ್ಬ ಮುತ್ತೆ ಬಂದಾನು, ಕಲ್ಲಿಂದ ನೀರ್ ತರಿಸ್ತಾನ. ಹಂಗ ನಡೆ ಹೋಗಾರೆ. ಬಾ ಬಾ. ಹಂಗಾರೆ ನಾನು ನಾಳೆ ಹೋಗ್ಬೇಕು. ಯಪ್ಪ ಶಿವನೇ, ಹಂಗಾರೆ ನಾಳೆ ಬರ್ತೀನಿ ಮುತ್ಯ. ನಾಳೆ ಬರ್ತೀಯ? ಬಾ. ಔ ಔ साधु के पास क्यों आया सुबन दास? ನಿಮ್ಮ ದರ್ಶನಕ್ಕೆ ಮುತ್ಯ. बैठो. अब जाओ. ಎಷ್ಟೊತ್ತು ಹೋಗ್ತೀನಿ ಅಂದ್ರ ಬೇಡ ಅಂದ್ರಿ. ಈ ಕತ್ಲೆ ನಾ ಹೆಂಗ್ ಹೋಗ್ಲಿ? ಕತ್ಲೆ ಅಂದ್ರೆ ನನಗೆ ಭಯ. ಭಯ? ಓ ಜಗತ್ಪತಿ, ಜಗದೋತ್ಪತಿ, ಜಗದೋದ್ಧಾರಕರೇ, ಶ್ರೀಪತಿ, ಶ್ರೀ ಕೈಲಾಸಪತಿ, ನಿನಗೆ ಕತ್ತಲ ಭಯ, ಜೀವದ ಭಯ ಎರಡನ್ನೂ ಹೋಗಿಸ್ತೇನೆ. राजा इधर मेरा जाओ उसके ऊपर. ನಿನ್ ಕತ್ತಲ್ ಭಯ, ಜೀವದ ಭಯ ಎರಡೂ ಹೋಗುತ್ತೆ. ಹೋಗೋ. ಬದುಕಿದ್ರೆ ತಾನೇ ಅವೆರಡು ಇರೋದು. कुछ नहीं होगा. राजा साधु को लेके जाओ.
ಸರಿ ಮುತ್ಯ, ಧನ್ಯೋಷ್ಮಿ. ನನ್ನ ಬಡತನ ಹಿಂಗೋಂಗ್ ಕಾಣ್ತಿಲ್ಲ. ನನಗಂತೂ ಮಕ್ಕಳಾಗಿಲ್ಲ. ಕಲ್ಮಡು ಮುತ್ಯಾನ ಹತ್ರ ಹೋಗ್ತೀನಿ, ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ. ಅವ್ರ ಆಶೀರ್ವಾದ ಒಂದು ನನಗಿದ್ರೆ ಸಾಕು. ಹಾ, ಗುಂಡಪ್ಪ, ಯಾಕ್ರಿ ಹಿಂಗ್ ನಿಂತಿದ್ದೀರಾ? ತಗೊಳ್ರಿ, ನೀರ್ ಕುಡೀರಿ. ನಾನು ಎಷ್ಟೋ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿದೆ, ಊರಿಗೆಲ್ಲ ಮಳೆ ಬೆಳೆ ಆಗ್ಲಿ ಅಂತ. ಆದ್ರೆ ಏನೂ ಆಗ್ಲಿಲ್ಲ. ಆದ್ರೆ ನನ್ನ ಮುಖ ನೋಡ್ದೇನೆ ಮನಸ್ಸಿನಲ್ಲಿ ಇದ್ದದ್ದನ್ನ ಇದ್ದಂಗೆ ಹೇಳಿ ಕಲ್ಲಿನಾಗ ನೀರ್ ತರಿಸ್ಬಿಟ್ಟ ಆ ಕಲ್ಲಮೋಡ್ ಮುತ್ಯ. ನಮ್ಮ ಕೂಡಂಬಲ್ದಾಗೂ ಒಳ್ಳೆ ಮಳೆ ಬೆಳೆ ಆಗ್ಲಿಕ್ಕತ್ತಿದ. ನಿಜಕ್ಕೂ ಆತ ಸಾಮಾನ್ಯ ಅಲ್ಲ, ಪವಾಡ ಪುರುಷನೇ ಆನ, ಮಹಾಯೋಗಿ ಆನ. ಹೌದೇನ್ರಿ? ಕೇಳಲಾರ್ದೆ ಊರವ್ರಿಗೆಲ್ಲ ಮಳೆ ಬೆಳೆ ಕೊಟ್ಟು ನಾವು ಮುತ್ಯ. ನಾವು ಅವನ್ ಸೇವೆ ಮಾಡಿದ್ರೆ ನಮಗೂ ಮಕ್ಕಳಾಗ್ಬೋದಲ್ವೇನ್ರಿ? ಹೌದೌದು. ಹಂಗಾರ ನಾಳಿಗೇನೆ ಹೋಗೋ ನಡಿ. ನೀರ್ ತುಂಬಿ ಯಾರ್ಲಿಕ್ಕತ್ತದೆ, ಬೇಡ ಬಾರೋ, ನಾಳೆಗೆ ಹೋಗೋಣ. ಇಲ್ಲಪ್ಪ ಕೃಷ್ಣ, ನಾನು ಮುತ್ತೇರಿಗೆ ಮಾತು ಕೊಟ್ಟಿದ್ದೀನಿ, ತಪ್ಸಕ್ ಆಗಲ್ಲಪ್ಪ, ನಾನು ಹೋಗ್ಲೇಬೇಕು. ನೀವು ಹೋಗಪ್ಪ, ನಾ ಬರಲ್ಲ. ನಿನ್ನಿಷ್ಟ. ಹಳ್ಳ ತುಂಬ ಬರ್ಲಿಕ್ಕತ್ತದೆ, ಹಂಗೆ ಹೋಗ್ತಾನಂತೆ. ಒಲೆ ನೀರಿಲ್ಲ ಮಣ್ಣಿಲ್ಲ, ಸುಮ್ಮನೆ ಹೇಳ್ಯಾನ, ಹೊಟ್ಟೆ ಹುರುಕ್ ನನ್ನ ಮಗ. ಪೊಕ್ಲ ತಾನೂ ಬರಲ್ಲ, ಬರೋರಿಗೂ ಬಿಡಲ್ಲ.
क्या हो गया बढ़ गया? ಹಾವು ಕಸ್ತು ಮುತ್ಯ. ओ ಮಾಣಿಕೇಶ್ವರ 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 बच गया बच्चा. ಮುತ್ಯ ಬದುಕಿಸಿಬಿಟ್ರಿ ನನ್ನ. ठीक है जाओ बैठ. गुंडप्पा भजना करना सिद्धलिंग का, गाना गाना ब्रह्मानंद का, यात्रा करना रेवण सिद्ध का. ಆಹಾ ಅಪ್ಪ ಅವರು ಎಲ್ರು ಸಿದ್ಧಲಿಂಗನ ಭಜನೆ ಮಾಡಕ್ ಹೇಳ್ಯಾರ. ಬಡಿಗ್ಯಾ ಮುತ್ಯ ಒಂದ್ ಬೆತ್ತ ಮಾಡ್ಕೊಂಡ್ ಬಾ. ಆಯ್ತು ಮುತ್ಯ. ಅದು ಮಡಚಿದ್ರೆ ಸಣ್ಣದಾಗ್ಬೇಕು, ಬಿಚ್ಚಿದ್ರೆ ದೊಡ್ಡದಾಗ್ಬೇಕು. ಜಾವ್. ಆಯ್ತು ಮುತ್ಯ. ಮುತ್ಯ ಹೇಳಿರೋ ಬೆತ್ತ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಎಷ್ಟೇ ಮಾಡಿಕೊಟ್ರು ಹಾಕ್ತಾ ಇದ್ದಾರೆ. ಏನ್ ಮಾಡ್ಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತು, ನನ್ಗೀಗ ಗೊತ್ತಾಯ್ತು. ನೀನ್ ಹೇಳಿದ್ದು ನಂಗೀಗ ಗೊತ್ತಾಯ್ತು ಮುತ್ಯ. ನೀನು ಮಾಡ್ಕೊಂಡು ಬಂದಿದ್ ಬೆತ್ತ ಇಲ್ಲಿದೆ, ತಗೋ ಮುತ್ಯ. अब समझ गया बच्चा. उठ. ಶಂಕರ ಬಾರಪ್ಪ, ನಿಮ್ಮ ತಂದಿ ಮಣ್ಣು ಮಾಡೋಣಪ್ಪ. ನಾನು ಮುತ್ಯನ್ ಬಿಟ್ಟು ಬರಲ್ಲ. ಹಂಗನ್ಬೇಡಪ್ಪ, ನಾನು ಗೌಡ ಕರೀತಾ ಇದ್ದೀನಿ, ಬಾರಪ್ಪ, ಬಾ ಹೋಗುನು. ಮುತ್ಯ ಬಡ್ಗ್ಯಾ, ನಿನಗೆ ಜನ್ಮ ಕೊಟ್ಟವರಿಗೆ ಸದ್ಗತಿ ಕಾಣಿಸೋದು ನಿನ್ನ ಕರ್ತವ್ಯ. ಹೋಗೋ, ಸಂಸ್ಕಾರ ಮುಗಿಸಿ ಬಾ. ಹೋಗೋ. ಓ ಜಗತ್ಪತಿ, ಜಗದೋತ್ಪತಿ, ಜಗದೋದ್ಧಾರಕರೇ, ಶ್ರೀಪತಿ, ಶ್ರೀ ಕೈಲಾಸಪತಿ. ಬೇಗ ಬೇಗ ತುಂಬಗ್ಲಾ, ಕತ್ಲಾಯ್ತು, ಜಲ್ದಿ ಜಲ್ದಿ ಹೋಗಿವ್ರಿ. ಅದೇ ನೋಡ್ಲಿಕ್ಕೆ ಹತ್ತಿದ್ಯಾ? ಹಾಕ ಬೇಗ, ತಗೋ ತಗೋ. ಆಯ್ತು ಗೌಡ್ರೆ. ಎತ್ತ ಸಾಧುಕು ಮದನಾದೇವ್. ಕತ್ಲಾಯ್ತು ಅಂತ ನಾವ್ ಒದ್ದಾಡ್ತಿದ್ರೆ ನಂದಲ್ಲಿ ಇಡ್ಲಂತ ಇವನೊಬ್ಬ. ಹೋಗ, ಪುಕ್ಸಟ್ಟೆ ಕೊಡಕ್ಕೆ ಇದೇನ್ ಶರಣ ಬಸಪ್ಪನ್ ದಾಸೋಹನ? ಹೋಗ ಹೋಗ, ಏನ್ ಮುಖ ನೋಡ್ತೀಯ? ಎಲ್ಲ ಅದೇ ನೋಡ್ರ ಬೇಗ. ಯಾರೋ ಮಾತ್ಮೂರ್ ಇದ್ದಾರೆ ಗೌಡ್ರೆ, ಕೊಡ್ಬೇಕಾಗಿತ್ತು. ಹೋಗ, ಯಾರೇನು ಅಂತ ನನಗೆ ಗೊತ್ತು, ನಡೀಲಿ. ಹೋಗ ಹೋಗ. ಕತ್ಲಾಯ್ತು, ಬೇಗ ಹೋಗ ಹನ್ಮ. ಇಳಿಸ್ಬಿಟ್ಟು ಬೇಗ ಬಾರ. ಆಯ್ತು ಗೌಡ್ರೆ. ಜಲ್ದಿ ಜಲ್ದಿ ತುಂಬರ್ಲ. ಆಯ್ತರಮ್ಮ. ಅಯ್ಯಯ್ಯೋ ಬೆಂಕಿ, ಆ ಮುತ್ತೈನ ಬೈದಕ್ಕೆ ಹಿಂಗೆಲ್ಲ ಆಗಿದ್ದು. ಬರ್ರ
ಹೋಗಿ ಮುದ್ದೆ ಕ್ಷಮೆ ಕೇಳೋಣ. ಬರ್ರಿ ಬರ್ರಿ. ಮುತ್ಯ! 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 ನಾನ್ ಮಾಡಿದ ತಪ್ಪಾಯ್ತು. ನನ್ನ ತಪ್ಪ ದೌಲತ್ತೆಲ್ಲ ಸುಟ್ಟಾಯ್ತು. ಯಾರು ಬಂದು ನಾನು ದಾನ ಮಾಡ್ತೀನಿ ಮುತ್ಯ. ನನ್ನ ಕ್ಷಮಿಸ್ಬಿಡು. ನಾನು ಮಾಡಿದ ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸು. समझ गया, अब ठीक होगा. देव ओम ಎಲ್ಲ ಶಿವನಿಚ್ಛೆ. ಇವತ್ತ್ಯಾಕೆ ಬಾಳ ತಡ ಮಾಡಿ ಬಂದಿ? ಗೊತ್ತಲ್ಲ ಧರಿ ಅಪ್ಪವ್ರು ಯಾವ ಕಳಿಸ್ತಾರ ಅವಾಗ ಬಂದು. ಅಪ್ಪರು ಆರಾಮದಾರೇನು? ಆರಾಮದಾರ ಧರಿ. ಚಲೋ ಸಂಜೆ ಮುಂದ ಭಜನಿ ಬರ್ಬೇಕಂದ್ಕೊಂಡೆ, ತಡ ಆತು. ಚಾಪತ್ತಿ ಸಕ್ರಿ ಕೊಡ್ತೀನಿ, ಚಾಪಾನ ಕತ್ಲ್ಯಾಗ. ತಗೋ ಚಾಪತ್ತಿ. ಅಂದ ಹಂಗ ಮುಕ್ರಂಬಿ ಗುಂಡಪ್ಪ ಆರಾಮದಾನೇನು? ಅವ ಆರಾಮದಾನ. ಮತ್ತೇನ್ ಸಮಾಚಾರ? ಏನಿಲ್ಲ, ಅಪ್ಪವ್ರು ನಿಮ್ಮನ್ನ ಕೇಳ್ತಿರ್ತಾರ. ನಾಳೆ ಬರ್ತೀನಿ ಬಿಡು. ಹಂಗ ಮಾಡುದ್ರಿ. ಸಿದ್ಧಾಂತ ಇತ್ತ ಹೆಂಗ? ಇರ್ಲಿಕ್ಕಿಲ್ಲ. ಆಗ್ಲಿ ತಗೋ, ಅಪ್ಪರಿಗೆ ಕೊಡು. ತಗೋ, ಇದು ಚಾರಣ. ಆಯ್ತು, ಬರ್ತೀನ್ರಿ. ಆಯ್ತಪ್ಪ, ಶರಣು ಶರಣು, ಹೋಗ್ಬ. ಅಬ್ಬಾ, ನಡೆಯಕ್ಕಾಗ್ತಾ ಇಲ್ಲ. ಹೊಟ್ಟೆ ಬೇರೆ ಹಸ್ತಿದೆ. ಹೆಂಗ್ ನಡೆದು ಏನು? ಶೇಂಗಾ ಅಪ್ಪೂರ. ಗುಂಡಪ್ಪ, ಅವನಿಗೆ ಚಾ ಕೊಡ್ಬೇಡ. ಯಾಕೆ ಮುತ್ಯ? ನನಗೆ ಹೇಳ್ದೇನೆ, ಶೇಂಗಾ ತಿಂದಿದ್ಯಲ್ಲ, ಅದಕ್ಕೆ ನಿಂಗ್ ಗೊತ್ತಿಲ್ಲದೆ ಇರೋದು ಏನಿದೆ ಮುತ್ಯ? ನೀನ್ ಹೇಳಿದ ಮೇಲೆ ನಂಗಿದು ಬೇಡ. ಕ್ಯಾ ಹೋನಾ ಪೂಚೋ. ನಂಗೇನು ಬೇಡ ಮುತ್ಯ. ನಾನ್ ನೆನೆಸಿದಾಗ ದರ್ಶನ ಕೊಡಪ್ಪ. ಬಡಿಯ, ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡಬೇಡ. ಏನೇ ಕೆಲಸ ಮಾಡಿದ್ರು ಯಾರ ಹತ್ರನೂ ಕೈ ಮುಂದೆ ಚಾಚಬೇಡ. ಲೋಕ ಸಂಚಾರಕ್ಕಾಗಿ ಶಿವ ಮಾನವ ರೂಪದಲ್ಲಿ ಬರ್ತಾನೆ. ಅವನೇ ಸಾಧು. ಈ ದಿಗಂಬರ ಅವಸ್ಥೆನ ನೀನ್ ಮುಂದುವರಿಸು. ತಗೋ, ಇದನ್ನ
ಯರ್ನಳ್ಳಿ ಎಂಬ ಗ್ರಾಮದಲ್ಲಿ ಜನ್ಮ ತಾಳಿ ಬಂದೆ ಇಲ್ಲಿ ಕರುಳ ಬಳ್ಳಿ ಕಾಣುವಂಥ ನೋಟ ಬೀರಿದೆ ಹಳ್ಳಿಯಲ್ಲಿ ಎಲ್ಲ ನೆನಪು ಕಣ್ಣ ಮುಂದೆ ಹಾಗೆಯೇ ಬಂದು ಕಾಡಿತಿಲ್ಲಿ ಎಲ್ಲ ಮರೆತು ಐಕ್ಯವಾದೆ ನೀ ಕಲಮೂಡ